ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ಇವತ್ತು 28th ಆಫ್ ಡಿಸೆಂಬರ್. ಸೊ ಇವಾಗ ಸದ್ಯಕ್ಕೆ ನಾವು ಹೊರಗಡೆ ಹೊರಡ್ತಾ ಇದ್ದೀವಿ, ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಯಾವಾಗಲೂ ಹೇಳಿದ್ದೆ ನಿಮಗೆ 28-29 ನಾವು ಊರಲ್ಲಿ ಇರೋದಿಲ್ಲ ಅಂತ ಹೇಳಿ. ಆ್ಯಂಡ್ ಹೊರಟಿದ್ದೀವಿ. ಲಗೇಜ್ ಎಲ್ಲ ಹೊರಗಡೆ ಇಟ್ಟಾಯಿತು. ಕೂದಲು ಫುಲ್ ಒದ್ದೆ ಇದೆ ಇನ್ನು. ಸೊ ಸ್ಕ್ರಂಚ್ ಮಾಡಿ ಹಾಗೆ ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದನ್ನು ಹಾಗೆ ಓಪನ್ ಇಟ್ಕೊಂಡು ಹುಷಾರಾಗಿ ಕೇರ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಹೇರ್ ಕೇರ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀನಿ. ಬಿಕಾಸ್ ವೈಟ್ ಹೇರ್ ಅಂದರೆ ಗ್ರೇ ಹೇರ್ ಏನಿದೆ ಅದು ಯೂಶ್ವಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ, ಹೆರಿಡಿಟಿ ಒಂದು. ಅದರ ಜೊತೆಗೆ ನಾನು ಕಂಡೀಷ್ನರ್ ಹಾಕ್ತಾ ಇರಲಿಲ್ಲ. ಎನಿಥಿಂಗ್ ರಿಲೇಟೆಡ್ ಟು ಹೇರ್ ಅನ್ನೋದನ್ನ ನಾನು ಯೂಶ್ವಲಿ ಮಾಡ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಅದ್ರ ಮೇಲೆ ಕಾಳಜಿ ತೋರ್ಸೋಕ್ಕೆ ಶುರು ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಟೇಕ್ ಕೇರ್ ಮಾಡ್ತಾ ಇದ್ದೀನಿ. ಮೀನ್ವೈಲ್ ಶಾರ್ಕ್ ಟ್ಯಾಂಕಲ್ಲಿ ಸುಮಾರು ಜನ ಇದು ನೋಡಿರ್ತೀರಾ, ಇದೊಂದು ಪರ್ಟಿಕ್ಯುಲರ್ ಆಯಿಲ್ ಒಬ್ರು ನಾನಾಜಿ ಅಂತ ಹೇಳಿ ಇದು ಮಾಡ್ತಾರೆ. ಅವನ್ ಅಂತಾನೋ ಏನೋ ಅದನ್ನು ಬ್ರ್ಯಾಂಡಿಂಗು. ಹಾಂ, ಸೊ ಈ ಬ್ರ್ಯಾಂಡಿಂದ ನಾನು ಲಾಸ್ಟೂ ತರಿಸಿದ್ದೆ ಹೇರ್ ಆಯಿಲ್ ಇದು. ಸೊ ನನಗೆ ಈಗ ಇದು 2ನೇ ಬಾಟಲು ನಾನು ಯೂಸ್ ಮಾಡ್ತಾ ಇರೋದು. ಸೊ ನನಗೆ ನೋಡಬೇಕು ಇನ್ನೊಂದು ಇದು ಖಾಲಿ ಆದಮೇಲೆ ನಾನು ಹೇಳ್ತೀನಿ ನಂದೇನಾದರೂ ಹೇರ್ ಟೆಕ್ಸ್ಚರ್ ಚೇಂಜ್ ಆಗಿದೆಯಾ ಅಥವಾ ಹೇರ್ ಫಾಲ್ ಕಮ್ಮಿ ಆಗಿದೆಯಾ. ಯಾಕಂದರೆ ವಿಂಟರಲ್ಲಿ ಹೇಳೋಕ್ಕಾಗಲ್ಲ. ನಾನು ಯಾವಾಗಲೂ ಅದೊಂದು ಹೇಳ್ತೀನಿ ಎಲ್ಲರಿಗೂ, ದಟ್ ವಿಂಟರಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ಚೇಂಜ್ ಮಾಡಿದ್ರು ಅದರದ್ದು ರಿಸಲ್ಟ್ಸ್ ನಿಮಗೆ ಸಿಗಲ್ಲ. ಯಾಕಂದರೆ ವಿಂಟರಲ್ಲಿ ಯೂಶ್ವಲಿ ಹೇರ್ ಫಾಲ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ. ಸೊ ವಿಂಟರ್ ಇಸ್ ನಾಟ್ ಗುಡ್ ಫಾರ್ ಹೇರ್ ಆ್ಯಂಡ್ ಸ್ಕಿನ್ ಹೇಳಬೇಕು ಅಂತ ಹೇಳಿದ್ರೆ. ಬಿಕಾಸ್ ಸ್ವೆಟ್ ಆಗಲ್ಲ, ನಾವು ಸುಮಾರು ವಿಷಯಗಳಿದೆ ವಿಂಟರ್ ಜೊತೆಗೆ. ಬಟ್ ನಾನು ಒಂದಿಷ್ಟು ಆರ್ಡರ್ ಮಾಡಿದ್ದನ್ನು ನಾನು ತೋರಿಸ್ತೀನಿ. ಬಿಕಾಸ್ ಇಫ್ ಎಟ್ ಆಲ್ ನಿಮಗೂ ಬೇಕಂತ ಹೇಳಿದ್ರೆ ಇದರ ನಾನು ರಿವ್ಯೂ ಎಲ್ಲ ನಾನು ನಿಧಾನಕ್ಕೆ ಶೇರ್ ಮಾಡ್ತೀನಿ. ಬಟ್ ಇದೊಂದು ಹೇರ್ ಆಯಿಲು. ಇದಕ್ಕೇನಂದರೆ ನಾಬ್ ಅಟ್ಯಾಚ್ ಬರುತ್ತೆ. ಲೈಕ್ ಹೆಂಗೆ ಇಂದುಲೇಖ ಹೇರ್ ಆಯಿಲಲ್ಲಿ ಬಾಚಣಿಕೆ ಥರ ಐ ಥಿಂಕ್ ಇರಬೇಕೇನೋ, ನಾನು ತೋರಿಸ್ತೀನಿ. ಓಕೆ, ಈ ಹೇರ್ ಆಯಿಲ್ ಜೊತೆಗೆ ಹೇರ್ ಸೀರಮ್ ಇದೊಂಥರ ಕಾಂಬೋ ಆಫರ್ ಅಂತ ಹೇಳ್ಬೋದು. ಸೊ ಹೇರ್ ಸೀರಮ್ ಒಂದಿದೆ, ನಾನು ಅಷ್ಟೇ ಆರ್ಡರ್ ಮಾಡಿದ್ದು. ಬಟ್ ನನಗೆ ಒಂದಿಷ್ಟು ಫ್ರೀ ಆಗಿ ಬಂದಿದೆ ಪ್ರಾಡಕ್ಟ್ಸ್. ಅದರಲ್ಲಿ ಫಸ್ಟ್ ಒನ್ನು ಫೇಸ್ ಸೀರಮ್ ಬಂದಿದೆ, ಇದೊಂದು. ಆಮೇಲೆ ಇದು ಗೊತ್ತಿತ್ತು, ಇದನ್ನು ನಾನು ಯೂಸ್ ಮಾಡ್ತೀನಿ, ಚೆನ್ನಾಗಿದೆ ಇದು, ಇಟ್ ಇಸ್ ಗುಡ್. ಇನ್ನು ಚಾರ್ಕೋಲ್ ಫೇಸ್ ವಾಶ್ ಇದು ಒಂದೇ ಫೇಸ್ ವಾಶ್ ಅನಿಸುತ್ತೆ ನನಗೆ ಪಿಂಪಲ್ ಎಲ್ಲ ಕೊಡದಲ್ಲೇ ಇರೋದು. ಬಿಕಾಸ್ ನಾನು ಯೂಶ್ವಲಿ ಫೇಸ್ ವಾಶ್ ಯಾವ್ದು ಯೂಸ್ ಮಾಡಿದ್ರು ಪಿಂಪಲ್ ಬರುತ್ತೆ. ಆ್ಯಂಡ್ ಲಾಸ್ಟು ಇದೊಂದು ಏನಂತಾರೆ ಸನ್ಸ್ಕ್ರೀನ್ ಬಂದಿದೆ, ಸೂರ್ಯ ಕವಚ್ ಅಂತ ಹೇಳಿ. ಸೊ ಇದೆಲ್ಲ ಫ್ರೀ ಪ್ರಾಡಕ್ಟ್ಸ್ ಇದ್ರ ಜೊತೆಗೆ ಬಂದು ಸಮ್ ಆಫರ್ ನಡೀತಾ ಇತ್ತು. ಸೊ ನಾನು ಎಷ್ಟೋ 1000 ರೂಪೀಸ್ ತನಕ ಏನೋ ಮಾಡಿದ್ರೆ ನನಗೆ ಒಂದು 3 ಪ್ರಾಡಕ್ಟ್ ಫ್ರೀಯಾಗಿ ಬರುತ್ತೆ ಅಂತ ಇತ್ತು. ಸೊ ಇದು 3 ಪ್ರಾಡಕ್ಟ್ ಫ್ರೀಯಾಗಿ ಬಂತು, ಬಿಟ್ಟರೆ ನಾನು ಅದೆರಡನ್ನು ಆರ್ಡರ್ ಮಾಡಿದ್ದೆ. ಸೊ ಇದು ಕೂಡ ನಾನು ಪ್ಯಾಚ್ ಟೆಸ್ಟ್ ಆಲ್ರೆಡಿ ಮಾಡಿದ್ದೀನಿ, ಇವಾಗ ಊರಿಗೆ ತೊಗೊಂಡು ಹೋಗ್ತಿದ್ದೀನಿ. ಸೊ ಹಾಗಾಗಿ ಇದನ್ನು ಶೇರ್ ಮಾಡೋಣ ಅಂದ್ಕೊಂಡೆ. ಫೇಸ್ ಸೀರಮ್ ನಾನು ಯೂಸ್ ಮಾಡಿಲ್ಲ, ನಾನು ಬಂದಮೇಲೆ ನಾನು ಯೂಸ್ ಮಾಡಿ ಹೇಳ್ತೀನಿ. ಎಲ್ಲದಕ್ಕೂ ಈ ಡ್ರಾಪ್, ಅದೇ ಈ ಚಿಕ್ಕ ಮಕ್ಕಳಿಗೆ ಔಷಧಿ ಹಾಕ್ತಾರಲ್ಲ, ಸೊ ಆ ಥರದ್ದೊಂದು ಡ್ರಾಪ್ ಥರದ್ದು ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಪಂಪ್ ಇದೆ. ಆ್ಯಂಡ್ ಇದ್ರದ್ದು ಫಾರ್ಮ್ಯುಲಾ ಇಷ್ಟ ಆಯಿತು ನನಗೆ. ತುಂಬ ಏನಂತಾರೆ ಗಟ್ಟಿ ಇಲ್ಲ, ಅಂದರೆ ಏನಂತಾರೆ ತುಂಬ ಟೈಟ್ ಬರುತ್ತಲ್ಲ ಆ ಥರ ಇಲ್ಲ, ನೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಆ್ಯಂಡ್ ಸನ್ಸ್ಕ್ರೀನ್ಸ್ ಯೂಶ್ವಲಿ ಟೈಮ್ ತೊಗೊಳುತ್ತೆ. ಇದಿಷ್ಟು. ಆ್ಯಂಡ್ ಇವಾಗ ಹೊರಡೋಣ, ಲೇಟ್ ಆಗುತ್ತೆ. ನಾವು ಹೊರಟು ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿಂದ ಹಳ್ಳಿಗೆ ಹೋಗೋದು. ಸೊ ಎಸ್, ಲೆಟ್ಸ್ ಗೋ. ಗುಡ್ ಆಫ್ಟರ್ನೂನ್. ಸೊ ಹೊರಟು ಸುಮಾರು ಟೈಮ್ ಆಯಿತು, ಈಗ 4:15. ಆ್ಯಂಡ್ ನಾವು ಆನ್ ದ ವೇ ಇಲ್ಲಿ ಒಂದು ಪುರೋಹಿತ್ ಢಾಬಾ ಅಂತ ಇದೆ, ಅಲ್ಲಿ ಒಂದು ರೌಂಡ್ ಟೀ ಕುಡಿದು, ಆ್ಯಕ್ಚುಲಿ ಏನು ಅಂದರೆ ಟೋಲ್ ಏನಿದೆ ಅಲ್ಲ, ಹಿರಿಯೂರು ಟೋಲ್ ಪಕ್ಕದಲ್ಲಿ, ಆ ಕಡೆ ಪಕ್ಕದಲ್ಲಿ ಪುರೋಹಿತ್ ಢಾಬಾ ಇರೋದು. ಈ ಕಡೆ ಸೈಡಿಗೆ ಒಂದು ಡಾಲರ್ಸ್ ಕಾಲನಿ ಅಂತ ಒಂದು ಗೇಟೆಡ್ ಕಮ್ಯುನಿಟಿ ಇದೆ. ಇಲ್ಲಿ ಈ ಥರ ಫುಲ್ ಸೈಟ್ಗಳಿದೆ. ನಮ್ದು ಇಲ್ಲಿ 2 ಸೈಟ್ ಇದೆ. ಅಂದರೆ ನಮ್ಮದೊಂದು, ಅಂದರೆ ನನ್ನ ಹಸ್ಬೆಂಡ್ದೊಂದು, ಜೊತೆಗೆ ನನ್ನ
ಕಸಿನ್ದೊಂದು. ಅಂದರೆ ನಾವು ಈ ಕಡೆ ಎಲ್ಲ ಇದ್ದಾಗ ಅಮ್ಮ ಹೀಗೆ ಏನೋ ಮಾತಾಡ್ತಾ ಇದ್ದಾಗ ಇಲ್ಲೊಂದು ಕಡೆಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಹಾಗೆ ಹಸ್ಬೆಂಡ್ ಹಾಗೆ ಅರೇಂಜ್ ಮಾಡ್ಕೊಂಡು ಎಲ್ಲ ಪಟ್ಟಂತ ತೊಗೊಂಡಿದ್ದದು. ಆ್ಯಂಡ್ ಒಂದು ಸರಿ ನೋಡ್ಕೊಂಡು ಹೋಗೋಣ ಹೆಂಗಿದೆ ಪರಿಸ್ಥಿತಿ. ಎಲ್ಲ ಹೀಗೆ ಇದೆ, ಇಲ್ಲಿ ಪೂರ್ತಿ ಇದಿದೆ. ಆ್ಯಂಡ್ ರೋಡೆಲ್ಲ ಫುಲ್ ಹಾಕಿ ಇಟ್ಟಿದ್ದಾರೆ ಆಲ್ರೆಡಿ. ಮನೆಗಳು ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಇಲ್ಲಿ. ಅಂದರೆ ಒಂದು 3-4 ಮನೆ ಅಂತೂ ಕಾಣಿಸ್ತು ನನಗೆ. ಸೊ ಟೋಲ್ ಪಕ್ಕನೇ ಇರೋದ್ರಿಂದ ಒಳ್ಳೆ ಜಾಗ ಇದೆ ಇದು. ಆ್ಯಂಡ್ ಎಸ್, ಇಲ್ಲಿ ನಮ್ಮ ಫ್ಯಾಮಿಲಿದೇ 2 ಇದೆ. ಇವಾಗ ನೋಡ್ತಾ ಇದ್ದೀವಿ ಇನ್ನೊಂದೇನಾದ್ರು ತೊಗೊಳಕ್ಕಾಗತ್ತಾ ಅಂತ. ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ಇದು ಇವಾಗ ತಾನೇ ಡೆವಲಪ್ ಆಗಿರೋದಲ್ಲ. ಸೊ ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಅಂದರೆ ಒಂದು 10 lakhsಗೆ ಹೆಚ್ಚು ಕಮ್ಮಿ ನಿಮಗೆ 30-40 ಸಿಕ್ಬಿಡುತ್ತೆ ಸೈಟು, ಆ ಥರ. ಸೊ ಹಾಗಾಗಿ ನಾನು ನಮ್ಮ ಸೈಟ್ ಹುಡುಕ್ತಾ ಇದ್ದೀನಿ. ಓಕೆ, ಸೊ ಈ ಥರನೇ ಇದೆ ಎಲ್ಲ ರೋಡ್ಗಳು ಕಂಪ್ಲೀಟಾಗಿ. ಆ್ಯಂಡ್ ಸೊ ಊರು ರೀಚ್ ಆದಮೇಲೆ ನಾವು ಸಾಯಂಕಾಲ ಇಲ್ಲಿ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಚಿತ್ರದುರ್ಗಕ್ಕೆ ಬರ್ತಾ ವಿಂಡ್ ಮಿಲ್ ಫ್ಯಾನ್ಗಳ ಮಧ್ಯದಲ್ಲಿ ಕಾಣೋದು ಈ ಕಣಿವೆ ಆಂಜನೇಯ. ರೈಟ್ ಸೈಡ್ಗೆ ನೀವು ಸುಮಾರು ಸಲ ಇದ್ರದ್ದು ವೀಡಿಯೋಸ್ ನನ್ನ ವ್ಲಾಗಲ್ಲಿ ನೋಡಿರ್ತೀರ, ಅಂದರೆ ಹೊರಗಡೆಯಿಂದ ಹೈವೇಯಿಂದ ಹೋಗ್ತಾ. ಸೊ ಹೈವೇ ಮೇಲೇ, ಹೈವೇ ಪಕ್ಕನೇ ಇದೆ ನಮ್ಮ ಊರಿಗೆ. ಅಂದರೆ ಒಂದು ಡಿಟೋರ್ ತೊಗೊಳಕ್ಕೆ ಮುಂಚೆ ಚಿಕ್ಕದಾಗಿ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಅಲ್ಲಿ ಹೋದ್ವಿ. ಬಿಕಾಸ್ ಚಿಕ್ಕಮ್ಮ ಅವ್ರು ನೋಡೇ ಇರಲಿಲ್ಲ ಅಂತೆ. ಸೊ ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೋದಂಗಾಗುತ್ತೆ ಅಂತ ಹೇಳಿ. ಇದೇ ಹೈವೇ ಮಾತಾಡ್ತಾ ಇದ್ದೀನಿ ನಾನು, 2 ವೇ + 2 ವೇ, ಸೊ 4 ವೇ ಹೈವೇ ಅದು ಆ್ಯಕ್ಚುಲಿ. ಅದಾದಮೇಲೆ ಮನೆಗೆ ವಾಪಸ್ ಬಂದ್ವಿ. ವಿಂಟರ್ ಸೀಸನ್ನು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಆ್ಯಕ್ಚುಲಿ. ಕಡಲೆ ಗಿಡ ಅಂತ ನಾವು ಕರಿತೀವಿ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಆರಾಮಾಗಿ ಅದನ್ನು ತಿನ್ಕೊಂಡು ಅವತ್ತು ರಾತ್ರಿ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಟೊಮ್ಯಾಟೊ, ಬಿಸಿ ಉಪ್ಪಿನಕಾಯಿ ಎಲ್ಲ ತಿನ್ಕೊಂಡು ಬೆಳಗ್ಗೆನೇ ಎದ್ದು ಹಳ್ಳಿ ಕಡೆ ಹೊರಟ್ವಿ. ಯಾಕೆ ಹಳ್ಳಿ ಕಡೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಒಂದು ಹೋಮ ಇದೆ, ಅದನ್ನು ಅಟೆಂಡ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾವೇ ಕೂತ್ಕೊಳ್ತಾ ಇದ್ವಿ, ಅದಕ್ಕೊಂದು ಆಪರ್ಚುನಿಟಿ ಸಿಕ್ತು. ಸೊ ಹಾಗಾಗಿ ಹಳ್ಳಿಗೆ ಹೋದ್ವಿ. ನಾನು ಹಸ್ಬೆಂಡ್ ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು ಹಳ್ಳಿಗೆ. ಬಟ್ ನಾನು ಹೋಗಿದ್ದೀನಿ ಒಂದು 3-4 ಸರಿ. ಬಿಕಾಸ್ ಇದು ನನ್ನ ಅಮ್ಮನ ಅಮ್ಮನ ಹಳ್ಳಿ, ಇದು ಅಂದರೆ ಅಪ್ಪ ಅಮ್ಮನ ಊರು. ಸೊ ನನಗೆ ಅಜ್ಜಿ ಮನೆ ಅಂತ ಹೇಳ್ಬೋದು. ತುಂಬ ವರ್ಷಗಳಿಂದ ಹೋಗಿರಲಿಲ್ಲ, ಮದುವೆ ಆದಮೇಲಿಂದ ಪ್ರಾಬಬ್ಲಿ ಹೋಗಿರಲಿಲ್ಲ ನಾನು. ಸೊ ಹಾಗಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಗುಡ್ ಮಾರ್ನಿಂಗ್. ಸೊ ಹಳ್ಳಿ ರೀಚ್ ಆಗಿ ಆಯಿತು. ಆ್ಯಂಡ್ ದಿಸ್ ಇಸ್ ದ ಮನೆ ಅಜ್ಜಿಯವ್ರದ್ದು. ಈಗ ಹೊಲದ ಕಡೆ ಹೋಗ್ತಾ ಇದ್ದೀವಿ. ಹಳ್ಳಿ ವಾತಾವರಣವೇ ಮಜಾ ಅಲ್ಲ. ಸೊ ಈ ಸಿನಿಮಾಗಳಲ್ಲೆಲ್ಲ ಟಿಪಿಕಲ್ ಹಳ್ಳಿ ಅಂತ ತೋರಿಸ್ತಾರಲ್ಲ, ಸೊ ಆ ಥರದ ಹಳ್ಳಿ ಇದು. ನಮ್ಮ ಅಜ್ಜಿ ಮನೆಗೆ ನಾನು ಸುಮಾರು ವರ್ಷ ಹೇಳಿದ್ನಲ್ಲ, ಸುಮಾರು ವರ್ಷ ಆದಮೇಲೆ ಹೋಗಿದ್ದು. ಸೊ ಹಾಗಾಗಿ ಅಲ್ಲೇ ಊರು ಸುತ್ಕೊಂಡು ಆರಾಮಾಗಿ ಫಸ್ಟ್ ಒಂದು ಸ್ವಲ್ಪ ಹೊತ್ತಲ್ಲ ಅಲ್ಲೇ ಓಡಾಡ್ಕೊಂಡಿರೋಣ ಅಂತ ಹೇಳಿ ಅಲ್ಲಿ ಒಂದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಸ್ತಾ ಇದ್ರು ಅತ್ತೆಯವರು ಅಲ್ಲೇ ನಿಂತ್ಕೊಂಡು. ಸೊ ಅದನ್ನೆಲ್ಲ ನೋಡಿಕೊಂಡು JCB ಎಲ್ಲ ಕೆಲಸ ಮಾಡ್ತಾ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಇದ್ರ ಮಧ್ಯದಲ್ಲಿ ಓಡಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅದೆಷ್ಟನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ನಾನು ರೋಡಿಗೆ ಬಂದೆ, ಮೇನ್ ರೋಡಿಗೆ ಬಂದೆ. ಈ ಊರಲ್ಲಿ ಏನಂದರೆ ಅಜ್ಜಿಯವ್ರದ್ದೇ ಫಸ್ಟ್ ಮನೆ ಶುರುವಾಗದೆ ಅಜ್ಜಿಯವ್ರ ಮನೆಯಿಂದ, ಮತ್ತು ಒಳಗಡೆ ಊರೊಳಗಡೆ. ಆ್ಯಂಡ್ ಊರೊಳಗಡೆ ಹೋದರೆ ತೋರಿಸ್ತೀನಿ ನಾನು. ನನ್ನ ಹಸ್ಬೆಂಡ್ನ ಕಾಯ್ತಾ ಇದ್ದೀನಿ, ಅವ್ರ ಆ ಕಡೆಗೆ ಅಲ್ಲೇ ಹೋಗ್ಬಿಟ್ಟು. ಓಕೆ, ನಾನು ರೆಡಿ ಆಗಬೇಕು ಇವಾಗ ಹೋಮಕ್ಕೆ ಕೂತ್ಕೊಳ್ಳೋಕ್ಕೆ, ಕಚ್ಚೆ ಸೀರೆ ಉಟ್ಕೊಂಡು. ಸೊ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಇವಾಗಿಲ್ಲೆಲ್ಲ ಕ್ಲೀನ್ ಮಾಡಿಸಿರೋದ್ರಿಂದ ಮುಳ್ಳುಗಳು ಹಾಗೇ ಇದೆ. ಇಲ್ಲೆಲ್ಲ ಏನಂದರೆ ಚಪ್ಪಲಿ ಸೀಳ್ಕೊಂಡು ಬಂದುಬಿಡುತ್ತೆ ಮುಳ್ಳು, ಅದೊಂದು ಪ್ರಾಬ್ಲಮ್ಮು. ಆ್ಯಂಡ್ ಇಲ್ಲಿ ಒಂದು ದೊಡ್ಡ ಬಾವಿ ಇದೆ. ಇಲ್ಲೂ ಫುಲ್ ಸುತ್ತಲೂ ಏನೋ ಬೆಳೆದಿತ್ತಂತೆ, ಅದು ಎಲ್ಲ ಕಿತ್ಸಾಕಿದ್ದಾರೆ, ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಚಲೋ ಹೋಗಿ ರೆಡಿ ಆಗೋಣ, ಆಮೇಲೆ ಮತ್ತೆ ನಿಧಾನಕ್ಕೆ ಬರೋಣ. ಚಿಕ್ಕಮ್ಮ ಅವರು ಎಲ್ಲ ಬರ್ತಾರೆ ಈ ಕಡೆಗೆ ಒಂದು ರೌಂಡು, ಆ ಟೈಮಲ್ಲಿ ಆದರೆ ಬರೋಣ. ನಾನು ಎಲ್ಲ ರೆಡಿಯಾಗಿ ಬಂದಿದ್ದೀನಿ, ಬಳೆ ಹಾಕ್ಕೊಂಡು ಜುಮ್ಕಿ ಹಾಕ್ಕೊಂಡೆಲ್ಲ, ಸೀರೆ ಒಂದು ಉಟ್ಕೊಳ್ಳೋದಿದೆ ಅಷ್ಟೇ. ಸೊ ಎಸ್, ಲೆಟ್ಸ್ ಗೋ. ಇದು ಈ ಊರಿಗೆ ಬರೋ ದಾರಿ. ಆ್ಯಂಡ್ ಇಲ್ಲಿ ಫಸ್ಟ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಅದೇ ಮನೆ. ಸೊ ಹೇಳಿದ್ನಲ್ಲ, ಫಸ್ಟು ಶುರುವಾಗೋದೇ ಮನೆಯಿಂದ, ಅಜ್ಜಿ ಮನೆಯಿಂದ. ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಹಳ್ಳಿ ಫುಲ್ ದೊಡ್ಡದು ಇದು ಓಪನ್ ಇದೆ. ತಾತ ಬರ್ತಾ ಇದ್ದಾರೆ, ಅವರು ನಮ್ಮ ತಾತ. One eternity later. ಬೆಳಗ್ಗೆ ಸಿಕ್ಕಾಬಟ್ಟೆ ಏನಂತಾರೆ ಮಂಜಿತ್ತು. ಇವಾಗ ಬಿಸಿಲು ಹೊಡಿತಾ ಇದೆ ಸರಿಯಾಗಿ. ಬಟ್ ಮೋಸ್ಟ್ಲಿ ಇವತ್ತು ಇಡೀ ದಿನ ಹೀಗೆ ಬಿಸಿಲಿರುತ್ತೆ ಅನಿಸುತ್ತೆ. ಬಟ್ ರೆಡಿ ಆದೆ, ಹೊರಡ್ತಾ ಇದ್ದೀನಿ. ಇದು 9 ಗಜದ ಸೀರೆ, ಕಚ್ಚೆ ಸೀರೆ ಉಟ್ಕೊಂಡಿದ್ದೀನಿ. ಆ್ಯಂಡ್ ಹೋಮ ಇನ್ನೇನು ಶುರು ಆಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ, ಹೋಗಿ ಚೆಕ್ ಮಾಡಿ ನೋಡೋಣ ಅಂತ ಹೊರಟಿದ್ದೀನಿ. ಆ್ಯಂಡ್ ಸ್ಟೇ ಟ್ಯೂನ್ಡ್.
ಸೊ ಪೂಜೆ ಎಲ್ಲ ಶುರುವಾಗೋಕ್ಕೆ ಮುಂಚೆ ಈ ಹಳ್ಳಿಯಲ್ಲಿ 2 ದೇವಸ್ಥಾನ, ಮೇನ್ ದೇವಸ್ಥಾನ ಇದೆ. ಒಂದು ಹನುಮ ದೇವ್ರ ದೇವಸ್ಥಾನ, ಅಂದರೆ ಆಂಜನೇಯ ದೇವಸ್ಥಾನ, ಅಲ್ಲೇ ಪೂಜೆ ಇದ್ದಿದ್ದು. ಇದು ಇನ್ನೊಂದು ಮಾರಮ್ಮನ ದೇವಸ್ಥಾನ. ಎಲ್ಲ ಊರಿಗೂ ಎಲ್ಲ ಹಳ್ಳಿಗಳಿಗೂ ಒಂದು ಗ್ರಾಮ ದೇವತೆ ಅಂತ ಇರುತ್ತಲ್ಲ. ಸೊ ಈ ಮಾರಮ್ಮ ನಮ್ಮ ಊರಿನ, ಅಂದರೆ ಅಜ್ಜಿ ಊರಿನ ಗ್ರಾಮ ದೇವತೆ. ಸೊ ಹಾಗಾಗಿ ಅವಳಿಗೆ ಉಡಿ ತುಂಬರೋಣ ಅಂತ ಹೇಳಿ ನಮ್ಮ ಬೆಟಾಲಿಯನ್ ಎಲ್ಲ ಹೋಗಿ ಉಡಿ ತುಂಬಿ ವಾಪಸ್ ಬಂದ್ವಿ. ಆ್ಯಂಡ್ ನಾವು ಆಲ್ರೆಡಿ ಹೊರಡೋ ಟೈಮ್ ಆಯಿತು. ನಾನು ಪೂಜೆದಿನೂ ವ್ಲಾಗ್ ಮಾಡಿಲ್ಲ ಜಾಸ್ತಿ, ಯಾಕಂದರೆ ಟೈಮ್ ಇರಲಿಲ್ಲ. ಆಲ್ಸೋ ನಾವೇ ಅಲ್ಲಿ ಕೂತಿದ್ರಿಂದ ನನ್ನ ಕೈಲಿ ಫೋನ್ ಇಟ್ಕೊಂಡಿರಲಿಲ್ಲ, ನಾನು ಫುಲ್ ಕಾನ್ಸಂಟ್ರೇಷನ್ ಇರಲಿ ಅಂತ ಹೇಳಿ. ಈ ಹಳ್ಳಿಯಲ್ಲಿ ಅಥವಾ ಊರ್ ಸೈಡ್ ಏನಂತ ಅಂದರೆ, ಯಾರಾದರೂ ಊರಿಂದ ಬಂದಿದ್ದಾರೆ ಅಂದರೆ ಅವ್ರನ್ನ ಕಳಿಸ್ಕೊಡೋಕ್ಕೋಸ್ಕರ ಎಲ್ಲ ಹಳ್ಳಿ ಜನ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ, ನಿಂತ್ಕೊಳ್ತಾರೆ, ಟಾಟಾ ಬಾಬಾಯ್ ಮಾಡ್ತಾರೆ, ಆಮೇಲೆ ಕಳಿಸ್ತಾರೆ. ಈ ಥರ ಒಂಥರ ಬೇರೆ ಥರನೇ ವಾತಾವರಣ ಇರುತ್ತೆ. ಹಳ್ಳಿ ಜೀವನ, ಹಳ್ಳಿ ವಾತಾವರಣ ಅಂದರೆ ತುಂಬ ಖುಷಿ ಆಗುತ್ತೆ. ನಮಗೆ ಅಲ್ಲಿ ಹೋಗಿ ಇರಲಿಕ್ಕೆ ಇವಾಗ ತುಂಬ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಈ ಸಿಟಿ ಜೀವನನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ 1-2-3 ದಿನ ತುಂಬ ಖುಷಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಆಮೇಲಿಂದ ನಮಗೆ ಪ್ರಾಬಬ್ಲಿ ಅಲ್ಲಿ ಇರೋಕ್ಕಾಗಲ್ಲ. ಬಟ್ ಅಲ್ಲೇ ಇದ್ದು ಅಲ್ಲೇ ಜೀವನ ಮಾಡ್ತಾ ಇರೋರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಎಸ್ಪೆಷಲಿ ಈ ತೋಟದವ್ರಿಗೆ. ಯಾಕಂದರೆ ಅವ್ರು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದವರು, ಅದಾದಮೇಲೆ ಇವಾಗ ವಾಪಸ್ಸು ಹಳ್ಳಿಗೆ ಹೋಗಿ ಅಲ್ಲಿ ತೋಟ ಮಾಡ್ತಾ ಇದ್ದಾರೆ. ಅಲ್ಲಿ ಟೊಮ್ಯಾಟೊ ನೋಡಿದ ತಕ್ಷಣ ಕಾರಿಂದ ಇಳಿದು ಟೊಮ್ಯಾಟೊ ತೋಪಿಗೆ ನುಗ್ಗಿದ್ವಿ. ಇವರು ತುಂಬ ಸ್ವೀಟಾಗಿದ್ರು. ನಾವು ಹೆಚ್ಚು ಕಮ್ಮಿ ಒಂದು 3-4 kg ಅಷ್ಟು ಟೊಮ್ಯಾಟೊ ಕಿತ್ಕೊಂಡಿದ್ವಿ. ದುಡ್ಡು ಕೊಡೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡೆ ಕಿತ್ಕೊಂಡಿದ್ದು. ಬಟ್ ಅವ್ರು ಏನಿಲ್ಲ, ರೆಫ್ಯೂಸ್ ಮಾಡಿ, ಏನಿಲ್ಲ ಬೇಡ 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 ಅಂತ ರೆಫ್ಯೂಸ್ ಮಾಡೋದು. ತುಂಬ ಬಲವಂತ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾವು ಇದು ಮಾಡಲಿಲ್ಲ. ಆ್ಯಂಡ್ ಅವರಿಗೆ ಒಂಥರ ಇನ್ನೊಂದು ಖುಷಿ ಆಯಿತು ಏನಂದರೆ, ನಾನು ವಿಡಿಯೋ ತೆಗಿತಾ ಇದ್ನಲ್ಲ. ಸೊ ಹಾಗಾಗಿ ಅವ್ರದ್ದು ಒಂದು ಚಿಕ್ಕದೊಂದು ಇಂಟರ್ವ್ಯೂ ಮಾಡೋಣ ಅಂತ ಹೇಳಿ, ಮುಂದೆ ಇಂಟರ್ವ್ಯೂ ನೋಡ್ತೀರಾ, ಅವರನ್ನು ಇಂಟರ್ವ್ಯೂ ಮಾಡಿದ್ದೀನಿ, ಟೊಮ್ಯಾಟೊ ಬಗ್ಗೆ ಕೇಳಿದ್ದೀನಿ. ಬಟ್ ನನಗೆ ಟೊಮ್ಯಾಟೊ ತುಂಬ ಇಷ್ಟ. ಟೊಮ್ಯಾಟೊ ಕಾಣಿಸಿದ ತಕ್ಷಣ ಅದನ್ನು ಕಿತ್ಕೊಂಡು ಒಂದು ಬ್ಯಾಗಿಗೆ ಹಾಕ್ಕೊಂಡ್ವಿ. ಗ್ರೀನ್ ಚಿಲ್ಲೀಸ್ ಇತ್ತು, ಅಂದರೆ ಇದು ಖಾರದ್ದು, ಸಿಕ್ಕಾಪಟ್ಟೆ ಖಾರದ ಗ್ರೀನ್ ಚಿಲ್ಲೀಸ್ ಇತ್ತು. ಹಾಗೆ ಈ ಏನಂತಾರೆ ಗೋರಿಕಾಯಿ ಅಂತಾರಲ್ಲ, ಸೊ ಅದ್ರದ್ದು ಗಿಡ ಇತ್ತು. ಅದು ಹೇಗೆ ಬೆಳೆಯುತ್ತೆ ಅಂತ ತೋರಿಸಿದ್ದೀನಿ ಇದರಲ್ಲೂ. ನನಗೊಂಥರ ಫ್ಯಾಸಿನೇಷನ್ ಇದೆಲ್ಲನೂ. ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ, ಅಂದರೆ ಸುಮಾರು ಜನ ನೋಡಿರ್ತಾರೆ. ನಾನು ನೋಡಿರಲಿಲ್ಲ ಗೋರಿಕಾಯ್ದು, ಅದೇನಂತಾರೆ ಇದು ಚೌಳಿಕಾಯಿ ಅಂತ ಕರೀತಾರೆ. ಸೊ ಅದ್ರ ಗಿಡ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಸೊ ಒಂಥರ ನಿಮಗೂ ತೋರಿಸೋಣ ಅಂತ ತೋರಿಸಿದೆ. ಕೊತ್ತಂಬರಿ ಸೊಪ್ಪಿತ್ತು. ಅವ್ರು ಏನು ಹೇಳ್ತಿದ್ರು ಗೊತ್ತಾ, ಇನ್ನೂ ಕಿತ್ಕೊಳ್ಳಿ, ಇದು ತೊಗೊಂಡೋಗಿ, ಅದು ತೊಗೊಂಡೋಗಿ, ಗ್ರೀನ್ ಚಿಲ್ಲೀಸ್ ಇದೆ, ಅದು ತೊಗೊಂಡೋಗಿ, ಕೊತ್ತಂಬರಿ ಸೊಪ್ಪು ಎಲ್ಲೋ ಮೂಲೆಯಲ್ಲಿ ಬೆಳೆಸಿದ್ರು, ಕೊತ್ತಂಬರಿ ಸೊಪ್ಪು ಕೊಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಆವಾಗ ಫ್ರೆಶ್ ಆಗಿ ಕಿತ್ಕೊಟ್ರು. ಇವರಲ್ಲೆಲ್ಲ ಎಷ್ಟು ಸಿಂಪ್ಲಿಸಿಟಿ ಇರುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಸಿಂಪಲ್ ಲೈಫ್ ಇವ್ರದ್ದೆಲ್ಲನೂ. ಖುಷಿ ಆಗುತ್ತೆ ನೋಡಿದ್ರೆ. ಎಷ್ಟು ಎಕರೆ ಪೂರ್ತಿ? 1 ಎಕರೆ ಇದೆಯಾ? ಓಕೆ ಓಕೆ ಓಕೆ. ಸೊ ನಿಮ್ಮ ಹೆಸರು? ನಮ್ಮ ಹೆಸರು ಶಿವಲಿಂಗಪ್ಪ. ಯಾವ ಹಳ್ಳಿ? ಇಲ್ಲಿ ನಾಗಪ್ಪನಹಳ್ಳಿಲಿದ್ದೀರಾ? ಓಕೆ. ಸೊ ಹೆಂಗೆ ಇಲ್ಲಿ ಲೇಬರ್ ಇಟ್ಕೊಂಡು ಮಾಡ್ತೀರಾ, ಹೆಂಗೆ ಮಾಡ್ತೀರಾ? ಲೇಬರ್ ಇಟ್ಕೊಂಡು ಮಾಡ್ತೀವಿ, ಬಟ್ ನಾವು ಫ್ಯಾಮಿಲಿನೇ ಮಾಡ್ಕೊಳ್ತೀರಾ? ಓಕೆ. ಸೊ ಟೊಮ್ಯಾಟೊ ಇವಾಗ ಹೆಂಗಿದೆ ಅಂದರೆ ಮಾರ್ಕೆಟಲ್ಲಿ? ಟೊಮ್ಯಾಟೊ ಮಾರ್ಕೆಟಲ್ಲಿ ತುಂಬ ರೇಟ್ ಡೌನ್ ಇದೆ. ಓಕೆ. ಓಕೆ. ಸೊ ಇವಾಗ ಮಳೆ ಇಲ್ಲ ಅಂದರೆ ಹೆಂಗೆ? ಮಳೆ ಇದ್ದರೆ ಹೆಂಗೆ ಟೊಮ್ಯಾಟೊ ಗಿಡಕ್ಕೆ? ಮೇನ್ಲಿ ಟೊಮ್ಯಾಟೊ ಬೆಳೀತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಟೊಮ್ಯಾಟೊಗೆ ಮಳೆ ಇರಬಾರ್ದು. ಓಕೆ. ಮಳೆ ಇದ್ದರೆ ಜಾಸ್ತಿ ಮೆಡಿಸಿನ್ ತಗೊಳುತ್ತೆ, ಬೂಜಿ ಬರುತ್ತೆ, ಡ್ಯಾಮೇಜ್ ಬರುತ್ತೆ. ಆಮೇಲೆ ಮಾರ್ಕೆಟಲ್ಲಿ ಕೂಡ ರೇಟ್ ಕೂಡ ಭಾಳ ಡೌನ್ ಆಗುತ್ತೆ. ಸೊ ಇವಾಗ ಇವಾಗ ಗಿಡ ಹಾಕಿದರೆ ಅದು ಎಷ್ಟು ತಿಂಗಳು ನಿಮಗೆ ಬೆಳೆ ಕೊಡುತ್ತೆ, ಅಂದರೆ ಟೊಮೆಟೊ ಕೊಡುತ್ತೆ? 4 ತಿಂಗಳು 5 ತಿಂಗಳು ಬರುತ್ತೆ. ಒಂದು ಬೆಳೆಗೆ ಎಷ್ಟು ಆಲ್ಮೋಸ್ಟ್ ದುಡಿಬೋದು? ಒಂದು ಬೆಳೆಗೆ ಕರೆಕ್ಟಾಗಿ ಇದು ಬಂದರೆ ಒಂದು ಎಕರೆಗೆ 4 ಲಕ್ಷದಿಂದ 5 ಲಕ್ಷ ಕೂಡ ಸಂಪಾದನೆ ಮಾಡ್ಬೋದಾ? ಓಕೆ ಓಕೆ ಓಕೆ. ರೇಟ್ ಸಿಕ್ಕಿದ್ರೆ ಒಂದೊಂದು ಸರಿ ಟೊಮ್ಯಾಟೊ ಎಲ್ಲ ಎಷ್ಟು 5 ರೂಪಾಯಿ kg, 6 ರೂಪಾಯಿ kg ಎಲ್ಲ ಆಗ್ಬಿಡುತ್ತಲ್ಲ, ಯಾಕಾಗತ್ತೆ ಆ ಥರ? ಕಸ್ಟಮರು, ರೈತರು ಎಲ್ಲರೂ ಒಂದೇ ಕಡೆಯಿಂದ ಯಾರನ್ನ ಒಬ್ರು ಹಾಕಿದ್ರೆ ಅಂದರೆ ರೇಟ್ ಆಗೈತೆ ಅಂತ ಎಲ್ಲ ಬರೀ ಅದೇ ಬೆಳೆ ಇರ್ತಾರೆ, ಅದರಿಂದ ರೇಟ್ ಆಗತ್ತೆ. ಓಕೆ, ಥ್ಯಾಂಕ್ ಯು ಟೊಮ್ಯಾಟೊ ಕೊಟ್ಟಿದ್ದಕ್ಕೆ. ನನ್ನ ಫೇವ್ರೆಟ್ ವೆಜಿಟೇಬಲ್ ಇಸ್ ಟೊಮ್ಯಾಟೊ. ಆ್ಯಂಡ್ ಟೊಮ್ಯಾಟೊ ತೋಟ ನೋಡಿದ ತಕ್ಷಣ ನಾವು ಕಾರ್ ನಿಲ್ಲಿಸ್ಬಿಟ್ಟು ಒಳಗಡೆ ನುಗ್ಗಿದ್ವಿ. ಇದು ನಮ್ಮದು ಅಜ್ಜಿ ಹಳ್ಳಿಯಿಂದ ನೆಕ್ಸ್ಟ್ ಹಳ್ಳಿನೇ. ಸೊ
ಲೈಕ್ ಪಕ್ಕ ಇರುತ್ತಲ್ಲ, ಸೊ ಆ ಥರ. ಆ್ಯಂಡ್ ಫುಲ್ ಟೊಮ್ಯಾಟೊ ಗಾರ್ಡನ್, ಅಂದರೆ ಪೂರ್ತಿ ಟೊಮ್ಯಾಟೊ ಬೆಳೆದಿದ್ದಾರೆ. ಆ್ಯಂಡ್ ಟೊಮ್ಯಾಟೊ ಕಿತ್ತಿದ್ದಾರೆ ಕೂಡ, ಇವತ್ತೊಂದು ಲೋಡ್ ಹೋಗುತ್ತಂತೆ ಕೂಡ. ಸೊ ಎಸ್, ಇದೇನು ತೊಗರಿನಾ? ಅಷ್ಟೆಲ್ಲ ಮುಗಿಸ್ಕೊಂಡು ನಾವು ಊರ ಕಡೆ ಪ್ರಯಾಣ ಮಾಡಿದ್ವಿ. ಒಂದು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಿಗಿನಿಂಗಲ್ಲಿ ನಾನು ಸೈಟು ಅದು ಇದು ಅಂತ ಎಲ್ಲ ಹೇಳಿ ಮಾತಾಡಿದ್ದೀನಿ. ತುಂಬ ಕಷ್ಟಪಟ್ಟು ಪೈಸಾ ಕೂಡಿಟ್ಟು ತೊಗೊಂಡಿರೋ ಸೈಟ್ ಅದು. ಯಾವುದೇ ಥರದ ಶೋ ಆಫಿಗೋಸ್ಕರ ನಿಮಗೆ ತೋರಿಸಿದ್ದಲ್ಲ, ನಂದೇನೋ ಖುಷಿ ಇತ್ತಲ್ಲ, ಸೊ ಹಾಗಾಗಿ ನಾನು ಅದನ್ನ ನಿಮ್ಮ ಜೊತೆಗೆ ಹಂಚ್ಕೊಂಡೆ. ಸೊ ಪ್ಲೀಸ್ ಡೋಂಟ್ ಟೇಕ್ ಇಟ್ ಅದರ್ವೈಸ್. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.